ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬಸ್ಸು ಅಕ್ಕ ಹೇಳಿದ್ದು ನಿಜ ಅನ್ನಿಸ್ತಿದೆ ಅಕ್ಕ. ಕಂಠಿ ಸಾಹೇಬ್ರು ಸರಿ ಹೋಗ್ಬೇಕಂದ್ರೆ ನೀವೇ ಬರಬೇಕು, ಇಲ್ಲ ನಿಮ್ಮಂಥವ್ರು ಬರಬೇಕು. ನೀವು ಬರ್ತೀರಾ ಅನ್ನೋದು ಭ್ರಮೆ. ಆದರೆ ನಿಮ್ಮಂಥವ್ರು ಬರಲಿಲ್ಲ ಅಂದರೆ ಅದು ಅಪಾಯ. ನೀವಿದ್ದ ಕಡೆ ನಗು ಇತ್ತು, ಗೆಲುವಿತ್ತು, ಸಾಹೇಬ್ರ ಸಂತೋಷ ಇತ್ತು. ಆದರೆ ಇವತ್ತು ಅದೆಲ್ಲ ಮರೆಯಾಗಿದೆ. ಬಂಗಾರಮ್ಮವ್ರ ಮನೇಲಿ ಮೂಲೆಯಲ್ಲೂ ಕಂಠಿ ಸಾಹೇಬ್ರ ಬಗ್ಗೆ ಮಾತಾಗಿದೆ. ಅಜ್ಜಿ ಕೊರಗು, ಬಸ್ಸು ಅಕ್ಕನಳು, ಅಮ್ಮವ್ರ ಮಿಡಿತ, ಅಪ್ಪವ್ರ ತುಡಿತ, ರಾಧಾ ಅವರ ಕುತಂತ್ರಿತನ ಎಲ್ಲವೂ ಎಲ್ಲೇ ಮೀರ್ತಿದೆ ಅಕ್ಕ. ಕೈ ನೀಡಿ ಸಹಾಯ ಮಾಡ್ತಿದ್ದ ಸಾಹೇಬರು ಈಗ ಕೈ ಚಾಚಿ ಬಡ್ಡಿ ವಸೂಲಿ ಮಾಡ್ತಿದ್ದಾರೆ. ಜನರ ಕಣ್ಣೀರಿಗೆ ಕರಗೋಗ್ತಿದ್ದವರು ಈಗ ಮನೆಯವ್ರ ಕಣ್ಣೀರಿಗೂ ಬೆಲೆ ಕೊಡ್ದಂಗಾಗಿದ್ದಾರೆ. ನೀವಿಲ್ಲದೆ ಪುಟ್ಟ ಒಂದು ಮನೆ ಕತ್ಲಾಗಿದ್ರೆ, ಸಾಹೇಬ್ರಿದ್ದು ಅಮ್ಮವ್ರ ಮನೆ ಕತ್ಲಾಗಿದೆ. 3 ಸತಿ ನನ್ನ ಅಪ್ಪನ ಪ್ರಾಣ ಉಳಿಸಿದ ದೇವರು ಕಂಠಿ ಸಾಹೇಬ್ರು. ಆದರೆ ಈಗ ಆ ದೇವರಿಗೆ ಗ್ರಹಣ ಹಿಡ್ದಿದೆ. ನನಗೆ ಗೊತ್ತು, ನೀವೊಬ್ಬರಿದ್ದಿದ್ರೆ ಇದು ಯಾವುದೋ ಹೀಗಾಗ್ತಾ ಇರಲಿಲ್ಲ. ಆದರೆ ನೀವಿಲ್ಲ ಅಂದ ಮಾತ್ರಕ್ಕೆ ಇದೆಲ್ಲ ಮುಂದುವರಿಯೋದು ನನಗಿಷ್ಟ ಇಲ್ಲ ಅಕ್ಕ. ಅದಕ್ಕೆ ನಾನೊಂದು ನಿರ್ಧಾರ ಮಾಡಿದ್ದೀನಿ. ನಾನು ನೀವಾಗಕ್ಕಾಗಲ್ಲ ಅಕ್ಕ, ಆದರೆ ನಾನು ನಿಮ್ಮ ಥರ ಆಗ್ತೀನಿ. ಈಗಿರೋ ಪರಿಸ್ಥಿತಿಲಿ ಕಂಠಿ ಸಾಹೇಬ್ರನ್ನ ಖಂಡಿಸೋರು ಯಾರಾದರೂ ಬೇಕು, ತಪ್ಪನ್ನ ತಪ್ಪು ಅಂತ ಹೇಳೋರು ಯಾರಾದರೂ ಬೇಕಕ್ಕ. ಇವತ್ತಿಂದ ಈ ಸ್ನೇಹ ನಡ್ಕೊಳ್ಳೋ ರೀತಿ, ಆಡೋ ಮಾತು ಎಲ್ಲ ಬದಲಾಗತ್ತೆ. ಅದಕ್ಕೆ ನಿಮ್ಮ ಆಶೀರ್ವಾದ ಬೇಕಕ್ಕ. ಈ ಕ್ಷಣದಿಂದ ನಾನಲ್ಲ, ನಾನು ನೀವಾಗಿ ಬದಲಾಗ್ತೀನಕ್ಕ. ಕಂಠಿ ಸಾಹೇಬ್ರನ್ನ ಖಂಡಿತವಾಗಿ ಬದಲು ಮಾಡ್ತೀನಿ. ಇದು ನಾನು ನಿಮಗೆ ಕೊಡ್ತಿರೋ ಮಾತು. ಎಲ್ಲ ಅವನು ಸಿಕ್ಕನ್ನ ಇಲ್ಲ ಕಂಡ್ರಲ್ಲ, ಬಡ್ಡಿ ಮಗ ತೆಪ್ಸ್ಕೊಬಿಟ್ಟ. ಎಲ್ಲೋಗಿರ್ತಾನೆ, ಇಲ್ಲೇ ಯಾವುದೋ ಮನೆಯೊಳಗೆ ನುಗ್ಗಿರ್ತಾನೆ. ಬನ್ನಿ ಹೋಗಿ ಹುಡ್ಕೊಂಬ. ಅಣ್ಣ, ಈಟೊತ್ತಲ್ಲಿ ಎಲ್ಲರೂ ಮನೆ ಬಾಗಿಲು ತಟ್ಟಿದ್ರೆ ಸಂದಕ್ಕಿರಲ್ಲ. ಮತ್ತೆ ಹೆಂಗಿರ್ಲ ಅವ್ನು ಹುಡ್ಕೋದು? ನೀವೇನ್ರಿ ಇಲ್ಲಿ? ನೀವೆಲ್ಲ ಇಲ್ಲಿದ್ದೀರಾ? ಏಯ್, ನೀನೇನ ಮಾಡ್ತಿದ್ಯಾ ಇಲ್ಲಿ? ಓ, ಜೈಲ್ನಾಗಲ್ಲ ಅವ್ರನ್ನ ತೆಪ್ಸಿ ಸಾಲದು ಅಂತ ಇಲ್ಲೂ ತೆಪ್ಸಕ್ ಬಂದಿದ್ಯಾ? ಸಾಹೇಬ್ರೆ, ಏನು ಮಾತಾಡ್ತಿದ್ದೀರಾ? ಲೇಯ್, ನಾನು ಹೇಳಿಲ್ವೇನಲ್ಲ ದೊಡ್ಡ ಉಸಿರು ಒಳ್ಳೆ ಅಂತ. ಇವಳಿಗೂ ಅವ್ರಿಗೂ ಏನೋ ಲಿಂಕ್ ಅದೇ ಕಲ. ನೀವೇನು ಮಾತಾಡ್ತಾ ಇದ್ದೀರಾ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಹೌದೌದೌದು. ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು ಅಂದ್ರೆ ಮಂಚಕ್ಕೆ ಕಾಲೇ ಇಲ್ಲ ಅನ್ಲಂತೆ ಅಂತ ಮಳ್ಳಿ ನೀನು. ಎಲ್ಲಿಂದ ಗಂಡು ಬಿದ್ದೆ ನೀನು? ಕಾಲಿಟ್ರೆ ಸಾಕು ಎಲ್ಲ ನಾಶ ಆಗೋಯ್ತದೆ. ಜೈಲ್ನಾಗ ಒಬ್ಬ ಮಗನ್ನ ಕಾಪಾಡಿ ಸಾಲ್ದು ಅಂತ ಇಲ್ಲೂ ಕಾಪಾಡಕ್ ಬಂದಿದ್ಯಾ? ಇವತ್ತು ನಿನ್ನಿಂದಾನೆ ನನ್ನ ಮಗ ಕಲಿ ನನ್ನ ಕೈಯಿಂದ ತೆಪ್ಸ್ಕೊಂಡಿತ್ತು. ಏನು ಕಲಿ ತಪ್ಪಿಸ್ಕೊಂಡ್ರಾ? ಏಯ್, ನೀನ್ ನಾಟಕ ಎಲ್ಲ ನಂತಾವ್ ನಡಿಯಾಕಿಲ್ಲ. ನಮ್ಮವ್ರ ಜೊತೆಗೆ ಇದ್ದು ನಮ್ ಕತ್ಕೊಯ್ಯೋ ಕೆಲ್ಸನ ಮಾಡಿದ್ಯಾ? ಏನ್ ಒಬ್ಬ ಮಗನಿಗೆ ಕುಮ್ಮಕ್ ಕೊಡ್ತಿದ್ಯಾ?
ಒಂದು ತಿಳ್ಕೊಬಿಡು, ನೀನು ಏಟೇ ನವರಂಗಿ ಆಟ ಆಡಿದ್ರೂ ಅದನ್ನೆಲ್ಲ ಕಾಲ್ ಚೆಂಡ್ ಮಾಡ್ಕೊಂಡು ನಾನು ಜಾಡ್ಸ್ ಓದಿಲಿಲ್ಲ ಅಂದ್ರೆ ನನ್ನ ಹೆಸರು ಕಂಟಿನೇ ಅಲ್ಲ. ಸಾಕ್ ನಿಲ್ಸಿ ಸಾಹೇಬ್ರೆ. ನಿಮ್ಮನ್ನ ನೀವ್ ಏನ್ ಅನ್ಕೊಂಡಿದ್ದೀರಾ? ಏನೋ ಹೋಗ್ಲಿ ಅಂತ ನಾನು ಸುಮ್ಮನೆ ಇದ್ರೆ ಸಿಕ್ತಾಗೆಲ್ಲ ಬಾಯಿಗೆ ಬಂದಂಗ್ ಮಾತಾಡ್ತಿರಲ್ಲ. ನಿಮ್ ನೋವು ಅರ್ಥ ಆಗತ್ತೆ, ಆದ್ರೆ ಅದಕ್ಕೆ ಅಂತ ಎಲ್ರ ಮೇಲೂ ದಬ್ಬಾಳಿಕೆ ಮಾಡಕ್ಕಾಗಲ್ಲ, ನೆನ್ಪಿರ್ಲಿ. ಅಯ್ಯೋ ಮಾತಾಡ್ಬೇಡಿ. ನಿಮ್ಮನ್ನ ಎದುರಿಸಿ ಯಾರು ಮಾತಾಡಕ್ಕಿಲ್ಲ ಅಂತ ಅನ್ಕೊಂಬೇಡಿ. ಏನೋ ಅವತ್ತು ನಾನು ನಮ್ಮಪ್ಪ ಇದ್ದ ಪರಿಸ್ಥಿತಿಗೆ ನೀವ್ ಜೊತೆಲಿ ಬಂದ್ರೆ ಸಹಾಯ ಆಗತ್ತೆ ಅಂತ ನಾನು ನಿಮ್ಮನ್ನ ತಡೆದೆ. ತಪ್ಪಾಯ್ತು, ಒಪ್ಕೊಂತೀನಿ. ಆದ್ರೆ ನನ್ಗೇನ್ ಗೊತ್ತಿತ್ತು ಅಕ್ಕಂಗೆ ಹೀಗೆ ಆಕ್ಸಿಡೆಂಟ್ ಆಗತ್ತೆ ಅಂತ? ಒಂದ್ ನಿಮಿಷ, ನನ್ ಮಾತಿನ್ನೂ ಮುಗ್ದಿಲ್ಲ. ನಾನವತ್ತು ಜೈಲಲ್ಲಿ ನಿಮ್ಮನ್ನ ತಡೆದಿದ್ದು ನೀವ್ ಕೊಲೆಗಾರ ಅನ್ನೋ ಪಟ್ಟ ಹೊತ್ಕೊಳ್ದಲೇ ಇರ್ಲಿ ಅಂತ. ಈ ಊರಲ್ಲಿ ನಿಮ್ಗಿರೋ ಗೌರವ ಮುಂದುವರಿಲಿ ಅಂತ ನಾನ್ ಜೈಲಲ್ಲಿದ್ದೆ. ಎಲ್ಲ ನಿಮ್ ಒಳ್ಳೇದಕ್ಕೋಸ್ಕರನೇ ಮಾಡಿದ್ರೆ ನೀವು ನಂಗೂ ಆ ಸಿಂಗಾರಮ್ಮಂಗೂ ಏನೋ ಸಂಬಂಧ ಇದೆ ಅಂತ ಹೇಳ್ತಿರಲ್ಲ, ಇದು ನ್ಯಾಯನಾ? ಏಯ್, ಸುಮ್ಕೆ ಹೊಲ್ಟೋಗಿ ಹೇಳ್ತಾ ಇದೀನಿ. ನೀವ್ ಯಾರ್ರಿ ನಂಗೆ ಹೋಗಕ್ ಹೇಳೋದಕ್ಕೆ? ನಾನ್ ಹೋಗಲ್ಲ, ನನ್ಗಿನ್ನೂ ಮಾತಾಡೋದಿದೆ. ಇದೆಲ್ಲ ಮುಗಿಸಿ ಅಕ್ಕ ಫುಲ್ ರೆಬಲ್ ಆಗಿದ್ದಾಳೆ. ಅಣ್ಣನು ರೆಬಲ್ ಆದ್ರೆ ಭೂಕಂಪನೆ ಆಗ್ಬಿಡುತ್ತೆ ಕಲಾ. ಚೇನ್ ಕಚ್ಚಿ ಗಾಯ ಆಗಿದೆ ಅಂತ ನಿಮ್ ಮನೆಗೆ ಹೋಗಿ ಮದ್ದು ಕೊಟ್ಟು ಬರ್ತಾ ಇದ್ದೀನಿ. ನೀವ್ ನೋಡಿದ್ರೆ ಏನೇನೋ ಹೇಳ್ತಿದ್ದೀರಲ್ಲ. ಅಲ್ಲಿ ನಿಮ್ ಮನೆಯವರು ನೀವ್ ಬರೋ ದಾರಿ ಕಾಯ್ತಾ ಕೂತಿದ್ದಾರೆ. ನೀವ್ ನೋಡಿದ್ರೆ ಇಲ್ಲಿ ಸೇಡು ಸಿಟ್ಟು ಅಂತ ಹಗಲು ರಾತ್ರಿ ಇಲ್ದೆ ಎಲ್ರಿಗೂ ನೋವು ಕೊಟ್ಕೊಂಡು ನೀವು ನೋವು ಮಾಡ್ಕೊಂಡು ಹೀಗ್ ಬೀದಿ ಅಲಿತಿದ್ದೀರಲ್ಲ. ನಾನೊಬ್ಳು ಬಿಟ್ಟಿ ಸಿಕ್ಕಿದ್ದೀನಿ ಅಂತ ಬೈಯೋದ್ ಬಿಟ್ಟು ನಿಮಗೋಸ್ಕರ ಕಾಯ್ತಿರೋರ್ಗೆ, ಬದುಕ್ತಿರೋರ್ಗೆ ಬದುಕೋದ್ ಕಲೀರಿ. ಏಯ್, ನೀನ್ ಯಾವಳ ನನಗೆ ಹೆಂಗ್ ಬದುಕ್ಬೇಕಂತ ಹೇಳ್ಕೊಡಕ್ಕೆ? ಸ್ನೇಹ, ಸ್ನೇಹ. ನೋಡು, ಇನ್ನೊಂದು ಕಿತ್ತ ನಿನ್ನ ಮುಖ ನನಗೇನೋ ತೋರ್ತೋ. ಏಯ್, ಹೋಗ ಸುಮ್ಕೆ. ಆಯ್ತು ಬಿಡಿ, ಹೋಗ್ತೀನಿ. ಅದಕ್ಕೆ ಯಾಕೆ ಹಿಂಗಾಡ್ತೀರಾ? ಅಣ್ಣ, ಎಲ್ಲಾ ಕಡೆ ಹುಡುಕಿದ್ವಿ, ಎಲ್ಲೂ ಕಾಣಿಸ್ತಿಲ್ಲ. ಎಲ್ಲೋ ಓಡೋಗ್ಬಿಟ್ಟವನೆ. ಎಲ್ಲೋಯ್ತಾರೆ? ಇಡೀ ಊರ್ ಸುತ್ತ ಜನ ನಿನ್ಸಿವ್ನಿ. ಇಲ್ಲಿಂದ ತೆಪ್ಸ್ಕೊಳಕ್ ಚಾನ್ಸೇ ಇಲ್ಲಗಲ್ಲ. ಹ್ಞೂ ಅಣ್ಣ, ಇಡೀ ರಾತ್ರಿ ಹುಡುಕುವ, ಎಲ್ಲೇ ಇದ್ರು ಸಿಕ್ಕಾಕೊಂತಾರೆ. ಸಿಗ್ತಾನೆ, ಸಿಗದೆ ಎಲ್ಲೋಯ್ತಾನೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.